ಇದೀಗ ಸ್ಪರ್ಧಾ ಅಂಗಳದಲ್ಲಿ ದನಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೀತಾ ಇರುವಂತಹ 2026ನೇ ವರ್ಷದ ಈ ಹೇಮಾದ್ರಂಬ ತಾಯಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಬ್ಬದ ಅಂಗವಾಗಿ ನಡೀತಾ ಇರುವಂತಹ ದನಗಳ ಜಾತ್ರಾ ಸಮಿತಿಯ ವತಿಯಿಂದ ನಡೆಸ್ತಾ ಇರುವಂತಹ ಈ ದನಗಳ ಜಾತ್ರೆಯಲ್ಲಿ ಸ್ಪರ್ಧೆಗಳಲ್ಲಿ ಇದೀಗ 4 ಹಲ್ಲಿನ ಎತ್ತುಗಳ ಸ್ಪರ್ಧೆ ಇದೀಗ ಪ್ರಾರಂಭವಾಗಿದೆ. ಈ ಪಶು ಉತ್ಪಾದನಾ ಇಲಾಖೆಯ ವೈಜ್ಞಾನಿಕರು ಅತ್ಯಂತ ಉತ್ಸುಕತೆಯಿಂದ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ತಳಿಗಳು ವಿವಿಧ ವಿಭಾಗಗಳಲ್ಲಿ ಫಲಿತಾಂಶವನ್ನ ಸ್ಪರ್ಧೆಯನ್ನ ನೀಡ್ತಾ ಇದ್ದಾರೆ. ಇದೀಗ ಸ್ಪರ್ಧೆಯಲ್ಲಿ 4 ಹಲ್ಲಿನ ಎತ್ತುಗಳ ಸ್ಪರ್ಧೆ ಇದೀಗ ಪ್ರಾರಂಭವಾಗಿದೆ. ನಮ್ಮ ಸುತ್ತಮುತ್ತಲಿನ ತಾಲೂಕು ಜಿಲ್ಲೆಯಿಂದ ಈ ರೈತ ಬಂಧುಗಳು ತಮ್ಮ ರಾಸುಗಳನ್ನ ಕರ್ಕೊಂಡ್ಬಂದಿರುವಂತಹ ಹೆಮ್ಮೆಯ ವಿಚಾರ. ಇದು ಬಂದೂರಿನ ಜಾತ್ರೆ ಮೇಲೆ ತಾವೆಲ್ಲರಿಟ್ಟಿರುವಂತಹ ಅಭಿಮಾನ. ಪಾಂಡವಪುರ ತಾಲೂಕಿನಿಂದ, ಶ್ರೀರಂಗಪಟ್ಟಣ ತಾಲೂಕಿನಿಂದ, ಹಾಗೆ ನಂಜನಗೂಡು ತಾಲೂಕಿನಿಂದ, ಹೀಗೆ ಸುತ್ತಮುತ್ತಲಿನ ವಿವಿಧ ತಾಲೂಕು ಮತ್ತು ಜಿಲ್ಲೆಗಳಿಂದ ಈ ಸ್ಪರ್ಧೆಗೆ ತಮ್ಮ ರಾಸುಗಳನ್ನ ಕರೆದುಕೊಂಡು ಬಂದಿರುವಂತಹ ರೈತ ಬಂಧುಗಳಿಗೆ ಈ ನಮ್ಮ ಬನ್ನೂರು ಹೇಮಾದ್ರಂಬ ತಾಯಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ದನಗಳ ಜಾತ್ರೆಯ ಪ್ರಯುಕ್ತ ಎಲ್ಲ ಸಮಿತಿಯ ಸದಸ್ಯರ ಪರವಾಗಿ ವಿವಿಧ ತಾಲೂಕುಗಳಿಂದ ಈ ಏನು ರಾಸುಗಳನ್ನ ಕರೆದು ಬಂದಿದ್ದೀರಿ ಆ ರೈತರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಇದೀಗ 6 ಹಲ್ಲಿನ ಎತ್ತುಗಳ ಸ್ಪರ್ಧೆ ಪ್ರಾರಂಭವಾಗ್ತಾ ಇದೆ. 6 ಹಲ್ಲಿನ ಎತ್ತುಗಳ ಸ್ಪರ್ಧೆ ಪ್ರಾರಂಭವಾಗ್ತಾ ಇದೆ. ಸುಮಾರು 6 ರೈತ ಬಂಧುಗಳು ತಮ್ಮ ರಾಸುಗಳನ್ನ ಸ್ಪರ್ಧೆಗೆ ಓಡ್ಲಿಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದೀರಿ. ಈ 6 ಹಲ್ಲಿನ ಎತ್ತುಗಳ ಸ್ಪರ್ಧೆಗೂ ಸಹ ನಮ್ಮ ನೆರೆಹೊರೆಯ ತಾಲೂಕು ಮತ್ತು ಜಿಲ್ಲೆಗಳಿಂದ ರೈತರು ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಂಡಿದ್ದಾರೆ. ಮಳವಳ್ಳಿ ತಾಲೂಕಾಗಿರ್ಬೋದು, ಶ್ರೀರಂಗಪಟ್ಟಣ ತಾಲೂಕಾಗಿರ್ಬೋದು, ಹೀಗೆ ನಮ್ಮ ನೆರೆಹೊರೆಯ ಗ್ರಾಮದಿಂದಲೂ ಕೂಡ ಸ್ಪರ್ಧಾಳುಗಳು ಭಾಗವಹಿಸಿದ್ದಾರೆ. ಇದೀಗ 6 ಹಲ್ಲಿನ ಎತ್ತುಗಳ ಸ್ಪರ್ಧೆ ಪ್ರಾರಂಭವಾಗ್ತಾ ಇದೆ. ಇದೀಗ 6 ತಮ್ಮ